ಗೈಸ್ ಅಲ್ಲೊಂದು ನಾಯಿ ಕಾಣಿಸ್ತಿದೆ ಗೊತ್ತಾ. ಅದಕ್ಕೆ ಏನು ಮಾಡಿಬಿಟ್ಟಿದ್ದಾರೆ ಅಂದರೆ ಯಾರೋ ನೈಟ್ ಹೊತ್ತು ಹೋಗ್ಬೇಕಾರೆ ಹೊಡ್ಕೊಂಡು ಹೋಗ್ಬಿಟ್ಟದ ಅನ್ಸುತ್ತೆ. ಫ್ರಂಟ್ ಫೇಸ್ ಇಲ್ಲ, ಫ್ರಂಟ್ ಇದಾಗ್ಬಿಟ್ಟಿದೆ. ಹೋಗೋದೇ ಹೋಗ್ತೀರಿ, ಒಂದು 10-15 ನಿಮಿಷ ನಿಧಾನಕ್ಕೆ ಹೋದ್ರೂ ಪರವಾಗಿಲ್ಲ. ಬಟ್ ಈ ಥರ ಅಲ್ಲ ಪಾಪ, ಅದಕ್ಕೆ ಮಾತಾಡೋಕ್ಕೆ ಬರೋಲ್ಲ, ಏನಿಲ್ಲ. ಅದು ಹೆಂಗಿರುತ್ತೆ ಅಂತಲೂ ಗೊತ್ತಿಲ್ಲ ಪಾಪ. ನಡೆಯೋಕ್ಕಾಗ್ತಾ ಇಲ್ಲ, ಕಾಣಿಸ್ತಾ ಇಲ್ಲ ಪಾಪ, ಅದಲ್ಲೇ ಕೂತ್ಕೊಂಡ್ಬಿಟ್ಟಿದೆ. ಇದೆಲ್ಲ ನೋಡೋರೆ ಸಖತ್ ಬೇಜಾರಾಗುತ್ತಪ್ಪ. ನೋಡ್ರಿ ಪಾಪ ಹೆಂಗೆ ಆಗ್ಬಿಟ್ಟಿದೆ. ನನಗೆ ಒಂಥರ ನೋಡ್ಬಿಟ್ಟು ನಾನೇ ಗಾಡಿ ಸೈಡ್ಗೆ ಹಾಕ್ಬಿಟ್ಟಪ್ಪ, ಬೇಜಾರಾಗೋಯ್ತು. ಇವಾಗ ಡಾಗ್ನ ರೆಸ್ಕ್ಯೂ ಮಾಡಿ ಕಳಿಸಿದ್ದಾಯಿತು. ಸೊ ಒನ್ ಡೇ ಮಾತ್ರ ಅವ್ರು ಅಲ್ಲಿ ಇಟ್ಕೊಂಡಿರ್ತಾರೆ. ಸೊ ರೆಸ್ಕ್ಯೂ ಮಾಡೋಕ್ಕೆ ಬೇರೆ ಬೇರೆ ನಾನು BBMPವ್ರಿಗೆಲ್ಲ ಕಾಲ್ ಮಾಡಿದೆ, ಬಟ್ ಯಾರೂ ಅಟೆಂಡ್ ಮಾಡಿಲ್ಲ. ಮತ್ತೆ ನಾಳೆ ಇನ್ನೊಂದ್ಸರಿ ಟ್ರೈ ಮಾಡ್ತೀನಿ. ನಾನು ಹೇಳೋದೇನಂದರೆ ಹೋಗೋದಾಗ ಒಂದು 10 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ, ಸ್ವಲ್ಪ ನೋಡ್ಕೊಂಡು ಹುಷಾರಾಗಿ ಹೋಗಿ. ಮಾತು ಬರೋದಾಗಿರೋ ಪರವಾಗಿಲ್ಲ, ಅದಕ್ಕೆಲ್ಲ ಮಾತು ಬರೋಲ್ಲ. ಇವನ್ ಅದಕ್ಕೆ ಬ್ರೀತ್ ಮಾಡೋಕ್ಕೂ ಆಗ್ತಾಯಿಲ್ಲ. ಸೊ ನಮ್ಮ ಜೊತೆ ಇನ್ನೊಬ್ರು ಯಾರೋ ಶ್ಯಾಮ್ ಅಂತ ಸಿಕ್ಕಿದ್ರು. ಸೊ ಅವರು ಸ್ವಲ್ಪ ಹೆಲ್ಪ್ ಮಾಡೋದು ಜಾಸ್ತಿ, ಅವರೇ ಡಾಕ್ಟ್ರನ್ನೆಲ್ಲ ಕರೆಸಿದ್ದು. ಸೊ ನಾನು ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ವಿಡಿಯೋ ಆದಷ್ಟು ಶೇರ್ ಮಾಡಿ, ಸ್ವಲ್ಪ ಸ್ಟ್ರೀಟ್ ಡಾಗ್ಸ್ನ ಸೇವ್ ಮಾಡಿ. ಅದರಿಂದ ಏನು ತೊಂದರೆ ಏನಾಗಲ್ಲ. ಅಮ್ಮಮ್ಮನ ಒಂದು 20 ರೂಪಾಯಿ ಖರ್ಚಾಗ್ಬೋದು ಒಂದು ಟೈಮ್, ಒಂದು ಬಿಸ್ಕೆಟ್ ಪ್ಯಾಕೆಟ್ ಒಂದು ಊಟ ಆಗುತ್ತೆ. ಆದಷ್ಟು ಡಾಗ್ಸ್ನ ಸೇವ್ ಮಾಡಿ ಗೈಸ್. ಥ್ಯಾಂಕ್ ಯು.